ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಹಲಸಿನ ಹಣ್ಣಿನಿಂದ ರುಚಿಯಾದ ತಿಂಡಿ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಅಕ್ಕಿ ಎಲ್ಲ ನೆನೆಸುವುದು ಬೇಡ. ಅಕ್ಕಿ ಎಲ್ಲ ನೆನೆಸಲಿಕ್ಕೆ ಹಾಕಿದರೆ ನಿಮಗೆ ಸುಮಾರು 2-3 ಗಂಟೆ ಅಕ್ಕಿ ನೆನೆಸಿ ರುಬ್ಬಿ ಮಾಡಲಿಕ್ಕೆ ಟೈಮ್ ಹಿಡಿಯುತ್ತದೆ. 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಮೊದಲಿಗೆ ಇಲ್ಲಿ ಹಲಸಿನ ಹಣ್ಣನ್ನು ತಗೊಳ್ಬೇಕು. ಹಲಸಿನ ಹಣ್ಣಿನ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ತಂದಿದ್ದೇನೆ. ಹಲಸಿನ ಹಣ್ಣು ಒಂದು 2 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಈಗ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ಬೇಕು. ಈಗ 2 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೇನೆ. ಹಾಗೆ ಒಂದು ರುಚಿಗೆ ಒಂದು ಸ್ವಲ್ಪ 1/4 ಚಮಚ ಆಗುವಷ್ಟು ಉಪ್ಪು ಹಾಕಬೇಕು. ನಾನಿದಕ್ಕೆ ಬೆಲ್ಲ ಎಲ್ಲ ಹಾಕಲಿಲ್ಲ. ಹಲಸಿನ ಹಣ್ಣು ತುಂಬಾ ಸಿಹಿ ಇದೆ. ಜಾಸ್ತಿ ಸಿಹಿ ಇಲ್ಲ ಅಂತಾದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳಿ. ಮತ್ತು ಈಗ ಇದನ್ನು ಗಟ್ಟಿ ರುಬ್ಬಬೇಕು. ಇದಕ್ಕೆ ನೀರೆಲ್ಲ ಹಾಕಿ ರುಬ್ಬುವುದಲ್ಲ ನೋಡಿ, ಈ ಥರ ರುಬ್ಬಬೇಕು. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ಹಾಗೆ ಇದಕ್ಕೆ 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನಾನು ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪಿಟ್ಟು ಮಾಡುವ ರವೆ ಇದು, ಬಾಂಬೆ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಎಷ್ಟು ಹಿಡಿಸ್ತದೆ ನೋಡಿ ಅಷ್ಟು ರವೆಯನ್ನು ಹಾಕ್ಕೊಳ್ಳೋದು. ಮತ್ತು ಹಿಟ್ಟನ್ನು ಈ ಉದ್ದಿನ ವಡೆ ಎಲ್ಲ ಮಾಡುವಾಗ ನೀವು ಯಾವ ಥರ ಕಳಿಸ್ತೀರಿ ನೋಡಿ, ಅದೇ ಥರದ್ದು ಸ್ವಲ್ಪ ಗಟ್ಟಿ ಇರಬೇಕು. ಸ್ವಲ್ಪವೇ ಬಾಂಬೆ ರವೆ ಹಾಕ್ಕೊಂಡು ಅದನ್ನು ಕಲಿಸ್ಬೇಕು. ಈಗ ನಾನು ಯಾವ ಥರ ಹಿಟ್ಟು ಕಲಿಸಿದ್ದೇನೆ ಅಂತ ತೋರಿಸ್ತೇನೆ ನೋಡಿ. ಈ ಥರ ಗಟ್ಟಿ ಇದೆ. ಈಗ ಇದನ್ನೊಂದು 5 ನಿಮಿಷ ಮುಚ್ಚಿಡಬೇಕು. 5 ನಿಮಿಷ ಮುಚ್ಚಿಡೋದ್ರಿಂದ ರವೆ ಸ್ವಲ್ಪ ನೀರು ಹೀರಿಕೊಂಡು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬಿಡ್ತದೆ. 5 ನಿಮಿಷ ಆದಮೇಲೆ ರವೆ ಚೆನ್ನಾಗಿ ನೆನೆದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ. ಹಿಟ್ಟು ಸ್ವಲ್ಪ ತೆಳ್ಳಗಾಗಿದ್ದರೆ ನೀವು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ತಗೊಳ್ಬೋದು. ಈಗ ಒಲೆ ಮೇಲೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಉರಿಯನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಹಿಟ್ಟನ್ನು ನೀವು ಎಣ್ಣೆಯಲ್ಲಿ ಬಿಡಬೇಕು. ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸದಿದ್ದರೆ ಹೊರಗಡೆ ಬೇಗ ಬ್ರೌನ್ ಆಗಿ ಬಿಡ್ತದೆ, ಒಳಗಡೆ ಬೆಂದಿರುವುದಿಲ್ಲ. ಅದಕ್ಕಾಗಿ ಉರಿಯನ್ನು ಸಣ್ಣಗೆ ಇಟ್ಟು ಇದನ್ನು ಬೇಯಿಸಿಕೊಳ್ಬೇಕು. ಮತ್ತು ಒಂದು 2-3 ನಿಮಿಷ ಆದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರ್ತದೆ. ಆವಾಗ ಇದನ್ನು ಸ್ವಲ್ಪ ತಿರುಗಿಸಿ ಹಾಕಿ ಮತ್ತೆ ಬೇಯಿಸಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಬಂದ ಮೇಲೆ ತೆಗೆದ್ರೆ ಆಯಿತು. ಈಗ ಇದು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಈಗ ತೆಗಿತಾ ಇದ್ದೇನೆ. ಹೀಗೆ ಹುರಿದು ತೆಗೆದ್ರೆ ಆಯಿತು. ಹಲಸಿನ ಹಣ್ಣಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.